ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಆಗ ತುಮಕೂರಲ್ಲಿ ಮುದ್ದಹನುಮೇಗೌಡರಿಗೆ ಚಾನ್ಸ್ ಕೊಡೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಅದು ಡಿಪೆಂಡ್ ಆಗುತ್ತೆ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಬೆಂಗಳೂರು ನಾರ್ತ್ ಅಥವಾ ತುಮಕೂರ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ದೇವೇಗೌಡರು ಬೆಂಗಳೂರು ನಾರ್ತ್ ಅಂತ ಫಿಕ್ಸ್ ಆದ್ರೆ ತುಮಕೂರಿನ ಮುದ್ದಹನುಮೇಗೌಡರನ್ನ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಜೆಡಿಎಸ್ ಟಿಕೆಟ್ನಲ್ಲಿ ಕಣಕ್ಕಿಳಿಸೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚೆ ಮಾಡಿದ್ದಾರೆ ದೇವೇಗೌಡರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಆಯ್ಕೆಯನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಜೆಡಿಎಸ್ ನಾಯಕರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತುಮಕೂರಿನ ಬಗ್ಗೆ ಸ್ಪಷ್ಟನೆ ಸಿಗದೆ ಡಿಸಿಎಂ ಮುದ್ದಹನುಮೇಗೌಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಉತ್ತರಕ್ಕೆ ಜಸ್ಟಿಸ್ ಗೋಪಾಲಗೌಡಗೆ ಟಿಕೆಟ್ ಕೊಡೋ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟ ಚಿತ್ರಣ ಇಲ್ಲ. ಆ ರೀತಿ ಚರ್ಚೆಗಳು ಈಗ ಸದ್ಯಕ್ಕೆ ಆರಂಭ ಆಗಿದೆ. ತುಮಕೂರಿಂದ ದೇವೇಗೌಡರು ನಿಂತರೆ ಬೆಂಗಳೂರು ನಾರ್ತಲ್ಲಿ ಗೋಪಾಲಗೌಡಗೆ ಟಿಕೆಟ್ ಕೊಡೋ ಬಗ್ಗೆ, ದೇವೇಗೌಡರು ಬೆಂಗಳೂರು ನಾರ್ತಿಂದ ನಿಂತರೆ ತುಮಕೂರಲ್ಲಿ ಮುದ್ದಹನುಮೇಗೌಡರಿಗೆ ಜೆಡಿಎಸ್ ಟಿಕೆಟ್ನಿಂದ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಮುದ್ದಹನುಮೇಗೌಡರು ಎಲ್ಲರನ್ನೂ ಭೇಟಿಯಾಗಿ ಮನವಿಯನ್ನ ಮಾಡ್ಕೊಂಡಿದ್ರು, ನನ್ಗೆ ಹಿಂಗೆ ಮಾಡಬೇಡಿ, ನನ್ನ ಸ್ಥಾನವನ್ನ ಕಿತ್ಕೋಬೇಡಿ, ನನಗೆ ಟಿಕೆಟ್ ಕೊಡಿ ಅಂತ ಎಲ್ಲರ ಹತ್ರ ನಿನ್ನೆ ಮನವಿಯನ್ನ ಮಾಡ್ಕೊಂಡಿದ್ರು. ಇವಾಗ ಒಂದು ರೀತಿ ಅವರಿಗೆ ಒಂದು ಸಮಾಧಾನದ ಸಂಗತಿ ಅನ್ನಿಸುವಂತಹ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ದೇವೇಗೌಡರು ನಾರ್ತಿಂದ ಕಂಟೆಸ್ಟ್ ಮಾಡಿದ್ರೆ ತುಮಕೂರಲ್ಲಿ ಅವರಿಗೆ ಜೆಡಿಎಸ್ ಟಿಕೆಟ್ ಅನ್ನ ಕೊಡೋದ್ರ ಬಗ್ಗೆ, ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದ್ರ ಬಗ್ಗೆ, ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರಸನ್ನ? ಅಮರ್ ಪ್ರಸಾದ್, ಬೆಂಗಳೂರು ಉತ್ತರ ಕ್ಷೇತ್ರ ಮತ್ತು ತುಮಕೂರು ಕ್ಷೇತ್ರ ಈ ಎರಡರ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಇನ್ನೊಂದಷ್ಟು ಆಯ್ಕೆಯನ್ನ ಹಾಗೆ ತೆಗೆದಿಟ್ಕೊಂಡಿದ್ದಾರೆ. ಅದು ಮುದ್ದಹನುಮೇಗೌಡರಿಗೆ ಒಂದ್ ಸ್ವಲ್ಪ ಆಶಾದಾಯಕ ಪರಿಣಮಿಸಿದೆ ಅಂತಲೇ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ತುಮಕೂರು ಕ್ಷೇತ್ರ ಇದೀಗ ಕಾಂಗ್ರೆಸ್ನ ಕೈತಪ್ಪಿದೆ. ಹೀಗಾಗಿ ಆ ಕ್ಷೇತ್ರವನ್ನ ವಾಪಸ್ ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಡಿಸಿಎಂ ಪರಮೇಶ್ವರ್ ಅವರು ಮುಂದಿಟ್ಟಿದ್ದಾರೆ. ಹೀಗಾಗಿ ಒಂದು ಅವಕಾಶವನ್ನ ಬಳಸ್ಕೊಳ್ತಾ ಇರುವಂತದ್ದು ಅಂದ್ರೆ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಬದಲು ನೇರವಾಗಿ ತುಮಕೂರಿನ ಸ್ಪರ್ಧೆ ಮಾಡೋದು, ಆ ಒಂದು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಜಸ್ಟಿಸ್ ಗೋಪಾಲಗೌಡರನ್ನ ಕಣಕ್ಕಿಳಿಸೋದು ಒಂದು ಆಯ್ಕೆಯಾಗಿದ್ರೆ, ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರ ಸ್ಪರ್ಧೆ ಮಾಡೋದಾದ್ರೆ ಮುದ್ದಹನುಮೇಗೌಡರನ್ನೇ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. ಇದನ್ನ ಒಂದು ಆಯ್ಕೆಯಾಗಿ ಜೆಡಿಎಸ್ ನ ವರಿಷ್ಠರು ದೇವೇಗೌಡರು ಮತ್ತು ಕಾಂಗ್ರೆಸ್ನ ಒಂದಿಬ್ಬರು ನಾಯಕರು ಈ ಬಗ್ಗೆ ಒಂದು ಚರ್ಚೆಯನ್ನ ಇದೆ. ಆದ್ರೆ ಈ ಬಗ್ಗೆ ಯಾವುದೇ ಕೂಡ ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಆದ್ರೆ ಸದ್ಯದ ಸ್ಥಿತಿಯಲ್ಲಿ ತುಮಕೂರಿನ ಒಂದು ಆಯ್ಕೆಯಾಗಿ ಉಳಿಸಿಕೊಂಡಿರುವಂತಹ ದೇವೇಗೌಡರು ಅಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒಂದು ಅವಕಾಶವನ್ನು ಇಟ್ಟಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಾಗಿಲನ್ನು ಕೂಡ ತೆರೆದಿಟ್ಕೊಂಡಿದ್ದಾರೆ. ಈ ಎರಡರ ಮೇಲೆ ದೇವೇಗೌಡರು ಎಲ್ಲಿ ನಿಲ್ಲುವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ತುಮಕೂರಿನ ಮತ್ತು ಮುದ್ದಹನುಮೇಗೌಡರ ಹಾಲಿ ಕಾಂಗ್ರೆಸ್ ಸಂಸದರ ಭವಿಷ್ಯ ಕೂಡ ಅಡಗಿದೆ. ಹೀಗಾಗಿ ಈ ಎರಡು ಆಯ್ಕೆಗಳ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಪ್ರಸನ್ನ. ಏನೋ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 8 ಶಾಸಕರು 3 ಸಚಿವರು MLC ಇರುವಾಗ ನನ್ನನ್ನ ಕಂಡ್ರೆ ಜೆಡಿಎಸ್ನವರಿಗೆ ಭಯ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಜೆಡಿಎಸ್ ಪಕ್ಷದ ನಾಯಕರಿಗೆ ಸುಮಲತಾ ಅಂಬರೀಶ್ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನ KR ನಗರದಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ನವರು ಕೈ ನಾಯಕರಿಗೆ ಯಾಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ? ಎಲ್ಲರೂ ಅವರೇ ಇರುವಾಗ ಅವರಿಗೆ ಹೆದರಿಕೆ ಯಾಕೆ ನನ್ನನ್ನು ಕಂಡ್ರೆ? ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ, ನಿಮ್ಗೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದಾರೆ ನೀವು ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಕೇಳಿದ್ದಾರೆ. ಮೈಸೂರಿನ KR ನಗರದಲ್ಲಿ ಸುಮಲತಾ ಅಂಬರೀಶ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕೈ ನಾಯಕರಿಗೆ ಜೆಡಿಎಸ್ನವರು ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕೆ? ಎಲ್ಲರೂ ನಿಮ್ಮವರೇ ಇದ್ದಾರೆ, MLAಗಳು, MLC, ಸಂಸದರು, ಸಚಿವರು ಎಲ್ಲ ನೀವೇ ಇದ್ದೀರಾ, ಇನ್ಯಾಕೆ ನಿಮಗೆ ನನ್ನ ಕಂಡ್ರೆ ಭಯ, ನಾನು ಒಬ್ಬಳು ಕಂಡ್ರೆ ಎಷ್ಟೊಂದು ಹೆದರಿಕೆ ಆಗುತ್ತೆ ನಿಮಗೆ ಅನ್ನೋ ಅರ್ಥದಲ್ಲಿ ಸುಮಲತಾ ಅಂಬರೀಶ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಜೆಡಿಎಸ್ನ ನಾಯಕರುಗಳಿಗೆ. ನನ್ನ ಪಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಭ್ಯರ್ಥಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನ ಪಾಡಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ನಿಮಗೆ ಯಾಕೆ ಭಯ ಅನ್ನುವಂಥ ಪ್ರಶ್ನೆಯನ್ನ ಸುಮಲತಾ ಕೇಳಿದ್ದಾರೆ. ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ 8 ಅವರೇ MLAs, 3 ಸಚಿವರಿದ್ದಾರೆ, MLCಗಳಿದ್ದಾರೆ, CM ಇದ್ದಾರೆ, ಇನ್ಯಾಕೆ ಅವ್ರಿಗೆ ಭಯ? ಅವ್ರು ಆರಾಮಾಗಿ ಗೆದ್ಕೊಂಡು ಬರ್ಬೋದಲ್ಲ, ನಾವೇನು ಬೇಡ ಅನ್ನಲ್ಲ. ಅವ್ರನ್ನೇ ಕೇಳಿ ಅವ್ರು ಯಾಕೆ ಮಾತಾಡ
ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ನಮ್ಮ ಪ್ರತಿನಿಧಿ ದಿಲೀಪ್ ಸುಮಲತಾ ಅವರ ಈ ನಗುತ್ತಾ ಕೊಟ್ಟಿರುವಂತ ರೆಸ್ಪಾನ್ಸ್ ನೋಡ್ತಾ ಹೋದ್ರೆ ಅವ್ರದ್ದು ಬಹಳ ಆತ್ಮವಿಶ್ವಾಸ ಬಂದಿರೋ ತರ ಸುಮಲತಾ ಅವ್ರಿಗೆ ಕಾಣಿಸ್ತಾ ಇದೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಚಾಲೆಂಜೇ ಮಾಡ್ತಾ ಇದ್ದಾರೆ, ಶಾಸಕರು ನಿಮ್ಮವರಿದ್ದಾರೆ, ಅಷ್ಟು ಜನ 3 ಜನ ಮಂತ್ರಿಗಳಿದ್ದೀರಿ, MLC ಇದ್ದೀರಿ, MP ಇದ್ದೀರಿ, ನಿಮ್ಗೆ ಯಾಕೆ ಭಯ, ನನ್ನ ಕಂಡ್ರೆ ನನ್ನ ಒಬ್ಳು ಕಂಡ್ರೆ ನಿಮ್ಗೆ ಯಾಕೆ ಭಯ ಅಂತ ಕೇಳ್ತಾ ಇದ್ದಾರೆ ಈಗ ದಿಲೀಪ್. ಪ್ರಸಾದ್ ಏನು ಅಂತಂದ್ರೆ ನಿನ್ನೆ ಸಚಿವ ಸಾರಾ ಮಹೇಶ್ ಅವರು ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಕಾಂಗ್ರೆಸ್ ಮುಖಂಡರುಗಳಿಗೆ. ಏನು KR ನಗರ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಅವರು ನಮ್ಮನ್ನ ಕೈ ಹಿಡಿಯಲಿಲ್ಲ ಅಂತಂದ್ರೆ ನಾವು ಮೈಸೂರಿನಲ್ಲಿ ನಾವು ನಿಮ್ಮನ್ನ ಕೈ ಹಿಡಿಯಲ್ಲ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸಾರಾ ಮಹೇಶ್ ಅವರು ರವಾನೆ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಇವತ್ತು ಪ್ರತಿಕ್ರಿಯೆ ನೀಡಿರುವಂತೂ ಯಾಕಾಗಿ ಈ ರೀತಿಯಾದಂತ ಎಚ್ಚರಿಕೆ ನೀಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಭಯನಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ನ ಶಾಸಕರ ಇದ್ದಾರೆ, ಅದ್ರೂ ಕೂಡ 3 ಜನ ಮಂತ್ರಿಗಳಿದ್ದಾರೆ, ಜೊತೆಗೆ MLCಗಳು ಕೂಡ JDS ನವರೇ ಆಗಿದ್ದಾರೆ. ಈಗ ಯಾಕೆ ಭಯ ಅನ್ನುವಂತ ಪ್ರಶ್ನೆಯನ್ನ ಎದುರಾಕಿರುವಂತದ್ದು. ಈಗ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ ಈಗಾಗಲೇ ಅಲ್ಲಿ ಕೆಲವಷ್ಟು ಕಾಂಗ್ರೆಸ್ನ ನಾಯಕರುಗಳು ಕೂಡ ಸುಮಲತಾ ಅವ್ರ ಜೊತೆ ಬೆನ್ನ ಹಿಂದೆ ಇರುವಂತದ್ದು. ಈಗ JDS ನ ನಾಯಕರಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂತ ಕಾರಣದಿಂದಾಗಿ ಸಚಿವ ಸಾರಾ ಮಹೇಶ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಗೆ ಈ ರೀತಿಯಂತ ನಗು ಅಂದ್ರೆ ತಾವು ಗೆಲ್ತೇವೆ ಅನ್ನುವಂತ ಆತ್ಮವಿಶ್ವಾಸದಲ್ಲೇ ಈ ರೀತಿಯಂತ ಹೇಳಿಕೆಯನ್ನ ಸುಮಲತಾ ನೀಡಿರುವಂತದ್ದು. ಅಮರ್, ಥ್ಯಾಂಕ್ ಯು ದಿಲೀಪ್. ಏನೋ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಈ ಪುಣ್ಯಾತ್ಮರು ಎಲ್ಲಿದ್ದರು, ಈಗ ಬಣ್ಣ ಹಾಕಿಕೊಂಡು ಬಂದಿರುವ ಪುಣ್ಯಾತ್ಮರು ಆಗ ಎಲ್ಲಿದ್ರು ಅಂತ ಅಬಲವಾಡಿಯಲ್ಲಿ JDS ಸಂಸದ ಶಿವರಾಮೇಗೌಡ ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಣ್ಣ ಹಾಕೊಂಡ್ಬಂದು ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾಗೆ ಟಾಂಗ್ ನೀಡಿದ್ದಾರೆ ಶಿವರಾಮೇಗೌಡ. ಜಿಲ್ಲೆಯವರೇ ಆದ ಯಡಿಯೂರಪ್ಪ, SM ಕೃಷ್ಣ ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಆದರೆ ಯಾರೂ ಮಾಡದಷ್ಟು ಕೆಲಸವನ್ನ HDK ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಒಂದು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸುವವರು ನೆಗೆದು ಬೀಳಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ನೆಗೆದು ಬೀಳಬೇಕು ಅಂದ್ರೆ ಸಾಯಬೇಕು ಅಂತ ಸಾಮಾನ್ಯವಾಗಿ ಗ್ರಾಮೀಣ ಭಾಷೆಯಲ್ಲಿ ಆ ರೀತಿ ಬಳಸಲಾಗುತ್ತೆ. ಇಲ್ಲಿ ಇವರು ಕೂಡ ಅದನ್ನೇ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ರನ್ನ ಟೀಕಿಸೋರು ನೆಗೆದು ಬೀಳಬೇಕು ಅಂತ ಶಿವರಾಮೇಗೌಡ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಸುವ ದಿನವೇ ನೆಗೆದು ಬಿದ್ದು ಹೋಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಬಲವಾಡಿಯಲ್ಲಿ JDS ಸಂಸದ ಶಿವರಾಮೇಗೌಡ ಮಾತಿನ ಝರಿ ಹರಿದಿದ್ದು ಈ ರೀತಿಯಾಗಿ. ಮಂಡ್ಯ ಜಿಲ್ಲೆ ಒಂದರಲ್ಲೇ 275ಕ್ಕೂ ಮಿಗಿಲಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾವ ಈ ರಾಜ್ಯದ ಮುಖಂಡರು ಇವತ್ತೇನು ನಿಮ್ ಬಣ್ಣ ಸೋಗ ಹಾಕೊಂಡ್ ಬರ್ತಾವಲ್ಲ, ಆ ಪುಣ್ಯಾತ್ಮಗಳೆಲ್ಲ ಎಲ್ಲಿದ್ದು ಅವತ್ತು ನೀವೇ ಯೋಚನೆ ಮಾಡಬೇಕು. ನಮ್ಮದೇ ಜಿಲ್ಲೆಯ SM ಕೃಷ್ಣ ಸಾಹೇಬರು ನೋಡಿದ್ದೀವಿ, ನಮ್ಮದೇ ಜಿಲ್ಲೆ ಯಡಿಯೂರಪ್ಪ ಸಾಹೇಬರು ನೋಡಿದ್ದೀವಿ. ನಾನು ಅವರೇನು ಮಾಡೇ ಇಲ್ಲ ಅಂತ ಅವರ ಹಂತಕ್ಕೆ, ಅವ್ರ ಯೋಗ್ಯತೆಗೆ, ಅವ್ರ ಸಮಾಧಾನಕ್ಕೆ ಅವತ್ತಿನ ದಿನದಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಯಾರೋ ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಇವತ್ತು ಮಂಡ್ಯ ಜಿಲ್ಲೆ ಬಗ್ಗೆ, ರೈತರ ಬಗ್ಗೆ ಮಾಡಿದ್ದು ಅದು ಕುಮಾರಸ್ವಾಮಿ. JDS ರಾಜ್ಯಾಧ್ಯಕ್ಷ ವಿಶ್ವನಾಥ್ಗೆ ಲಘು ಹೃದಯಾಘಾತ ಆಗಿತ್ತು. ನಿನ್ನೆ ಸಂಜೆ ಹೈದರಾಬಾದ್ನಲ್ಲಿ ಲಘು ಹೃದಯಾಘಾತ ಆಗಿತ್ತು. ಹೈದರಾಬಾದ್ನಲ್ಲಿರುವ ಓಝೋನ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿರಂತರವಾಗಿ ಓಝೋನ್ ಹಾಸ್ಪಿಟಲ್ ವೈದ್ಯರೊಂದಿಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಸಂಪರ್ಕದಲ್ಲಿ ಇದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬರುವ ಸಾಧ್ಯತೆ ಇದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರ್ಕೊಂಡ್ಬರುವ ಚಾನ್ಸಸ್ ಇದೆ. ಸದ್ಯಕ್ಕೆ JDS ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು ವಿಶ್ವನಾಥ್ ಅವರಿಗೆ. ಈಗ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಓಝೋನ್ ಹಾಸ್ಪಿಟಲ್ ಹೈದರಾಬಾದ್ ಅಲ್ಲಿ. ಅವ್ರನ್ನ ಕರ್ಕೊಂಡ್ಬರಲಾಗುತ್ತೆ ಬೆಂಗಳೂರಿನ ಜಯದೇವಾಗೆ. ಪರಿಸ್ಥಿತಿ ನೋಡಿಕೊಂಡು ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡ್ಬರಲಾಗುತ್ತೆ. ಸದ್ಯಕ್ಕೆ ವಿಶ್ವನಾಥ್ ಅವರು ಆರೋಗ್ಯವಾಗಿದ್ದಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಚೇತರಿಕೆ ಕಂಡಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. JDS ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರಿಗೆ ಹೈದರಾಬಾದ್ನಲ್ಲಿ ಲಘು ಹೃದಯಾಘಾತ ಉಂಟಾಗಿತ್ತು. ಅವ್ರನ್ನ ಹೈದರಾಬಾದ್ನ ಓಝೋನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಈಗ ಅವರ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡು ಬರ್ತಾ ಇದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್, ಪ್ರಖ್ಯಾತ ಹೃದಯ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರು ನಿರಂತರವಾಗಿ ಓಝೋನ್ ಹಾಸ್ಪಿಟಲ್ ವೈದ್ಯರೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಪರಿಸ್ಥಿತಿ ನೋಡಿಕೊಂಡು ವಿಶ್ವನಾಥ್ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಚಿಂತೆಯ ಅವಶ್ಯಕತೆ ಇಲ್ಲ, ವಿಶ್ವನಾಥ್ ಅವರ ಆರೋಗ್ಯ ಸದ್ಯಕ್ಕೆ ಚೇತರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸದ್ಯ ಹೇಗಿದ್ದಾರೆ ವಿಶ್ವನಾಥ್ ಅವರು, ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಏನು ಜೆಡಿಎಸ್ ಅಧ್ಯಕ್ಷರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಳೆದ 3 ದಿನಗಳ ಹಿಂದೆ ಕೆಲಸದ ನಿಮಿತ್ತವಾಗಿ ಹೈದರಾಬಾದ್ಗೆ ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಆರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆ ಕೂಡ ಒಂದು ತಪಾಸಣೆ ಹೋಗಿದ್ದು. ಅದೇ ಸಂದರ್ಭದಲ್ಲಿ ನಿನ್ನೆ ಸಂಜೆ ಒಂದು ಲಘು ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು, ಹೃದಯಾಘಾತ ಆಗಿದೆ. ತಕ್ಷಣ ಅಲ್ಲೇ ಒಂದು ಓಜೋ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಓಜೋ ಆಸ್ಪತ್ರೆಯಲ್ಲಿನೇ ಚಿಕಿತ್ಸೆ ಪಡಿತಾ ಇರುವಂತದ್ದು. ಅದಕ್ಕೆ ಚಿಕಿತ್ಸೆ ಪಡೆಯುತ್ತಿರೋ ಜೊತೆಗೆ ಡಾಕ್ಟರ್ ಮಂಜುನಾಥ್ ಎಂದರೆ ಜಯದೇವ ಆಸ್ಪತ್ರೆ ಮಂಜುನಾಥ್ ಇದ್ದಾರೆ. ಅವರು ಕೂಡ ನಿರಂತರವಾಗಿ ಆ ಒಂದು ಹೈದರಾಬಾದ್ನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಎಚ್ ವಿಶ್ವನಾಥರ ಜೊತೆ ಯಾರಿದ್ದಾರೆ ಅವರ ಸಂಬಂಧಿಕರು ಇದ್ದಾರೆ, ಮತ್ತೆ ಅವರ ಬೆಂಬಲಿಗರಾಗಿದ್ದಾರೆ, ಅವ್ರ ಜೊತೆ ಕೂಡ ಸಂಪರ್ಕದಲ್ಲಿರುವಂತದ್ದು. ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿಲ್ಲ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಇವತ್ತು ಸಂಜೆ ಇಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಾರೆ. ಬಂದಾದ ನಂತರದಲ್ಲಿ ಏನಾದ್ರು ಅವಶ್ಯಕತೆ ಇದ್ರೆ, ಹೆಚ್ಚಾಗಿ ಏನು ತಪಾಸಣೆ ಅವಶ್ಯಕತೆ ಇದ್ರೆ ಮತ್ತೆ ಆ ಹಿನ್ನೆಲೆಯಲ್ಲಿ ನೇರವಾಗಿ ಜಯದೇವಕ್ಕೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಮನೆಗೆ ಬಂದು ನಂತರದಲ್ಲಿ ಜಯದೇವಕ್ಕೆ ಏನು ಡಾಕ್ಟರ್ ಮಂಜುನಾಥ್ ಅವರ ಸೂಚನೆ ಮೇರೆಗೆ ಜಯದೇವಕ್ಕೆ ಹೋಗಿ ಚಿಕಿತ್ಸೆ ಪಡಿತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾಗಿ ಅವರ ಆರೋಗ್ಯದ ದೊಡ್ಡ ಮಟ್ಟದ ತೊಂದರೆ ಆಗ್ಲಿಲ್ಲ. ಈಗ ಆರೋಗ್ಯದ ಚೇತರಿಕೆ ಕೂಡ ಕಂಡು ಬರ್ತಾ ಇರೋದು. ಮತ್ತೆ ಸಾಕಷ್ಟು ವರ್ಷಗಳಿಂದ ಅವರಿಗೆ ಒಂದು ಹೃದಯದ ಸಮಸ್ಯೆ ಇತ್ತು. ಆ ಹಿನ್ನೆಲೆಯಲ್ಲಿ ದಿಢೀರ್ ಅಂತ ನಿನ್ನೆ ಟ್ರಾವೆಲ್ ಮಾಡಿದ್ರೆ ಈ ಒಂದು ಸಮಸ್ಯೆ ಹೆಚ್ಚಾಗಿರ್ಬೋದು, ಲಘು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಈಗಾಗಲೇ ಮಾಹಿತಿ ಲಭ್ಯವಾಗಿರುವಂತದ್ದು. ಅಮರ್, ಥ್ಯಾಂಕ್ ಯು ಸುನಿಲ್.